ನೀನು ದೊಡ್ಡ ಡಾನ್ ಅಲ್ಲ ಎಂದ ಜಗದೀಶ್. ನೀನ್ ಯಾವನು ಹೇಳೋಕೆ ಅಂತ ಏಕವಚನದಲ್ಲಿ ಗುಡುಗಿದ ಹಂಸ. ಬಿಗ್ ಬಾಸ್ ಸೀಸನ್ 11ರ 2ನೇ ವಾರದ ಆರಂಭದಲ್ಲೂ ಬಿಗ್ ವಾರ ಶುರುವಾಗಿದೆ. ಸ್ವರ್ಗದಿಂದ ನರಕಕ್ಕೆ ಶಿಫ್ಟ್ ಆಗಿರುವ ಜಗದೀಶ್ ಮತ್ತೆ ಕಿರಿಕ್ ತೆಗೆದಿದ್ದಾರೆ. ಲಾಯರ್ ಮಾತಿಗೆ ಸಿಟ್ಟಾದ ಕ್ಯಾಪ್ಟನ್ ಹಂಸ ಏಕವಚನದಲ್ಲಿ ಬೈದಿದ್ದಾರೆ. ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಕೂಡ ಒಂದಾಗಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿ ಬಿಗ್ ಬಾಸ್ ಕಾರ್ಯಕ್ರಮ ತನ್ನದೇ ಪ್ರೇಕ್ಷಕರ ಬಳಗವನ್ನು ಹೊಂದಿದೆ. 10 ಸೀಸನ್ ಮುಗಿಸಿದ ಬಿಗ್ ಬಾಸ್ ಶೋ 11 ಸೀಸನ್ನಲ್ಲಿ ಹೊಸತನದೊಂದಿಗೆ ವೀಕ್ಷಕರ ಮುಂದೆ ಬಂದಿದ್ದು, 16 ಸ್ಪರ್ಧಿಗಳು ಕೂಡ ದೊಡ್ಮನೆಯಲ್ಲಿ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ಸ್ವರ್ಗ ನರಕದ ಕಾನ್ಸೆಪ್ಟ್ ಮೂಲಕ ಜನರ ಮುಂದೆ ಬಂದ ಬಿಗ್ ಬಾಸ್ 11 ಒಂದೇ ವಾರದಲ್ಲಿ ಪ್ರೇಕ್ಷಕರ ಹೃದಯ ಕೂಡ ಗೆದ್ದಿದೆ. ಕಿಚ್ಚ ಸುದೀಪ್ ಕಾರ್ಯಕ್ರಮದ ಹೋಸ್ಟ್ ಆಗಿದ್ದು, ಸುದೀಪ್ ಮೊದಲ ವಾರದ ಪಂಚಾಯಿತಿಯಲ್ಲೇ ಕೆಲ ಸ್ಪರ್ಧಿಗಳಿಗೆ ಬೆವರಿಳಿಸಿದ್ದಾರೆ. 17 ಸ್ಪರ್ಧಿಗಳಲ್ಲಿ ಒಂದೇ ವಾರಕ್ಕೆ ನಟಿ ಯಮುನಾ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲೇ ಸಖತ್ ಸದ್ದು ಮಾಡಿದ ಜಗದೀಶ್ ರೂಲ್ಸ್ ಬ್ರೇಕ್ ಮಾಡಿ ಬಳಿಕ ಅಸಭ್ಯ ಪದಗಳನ್ನು ಬಳಸಿ ಮನೆಯ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಸ್ವರ್ಗದಿಂದ ಲಾಯರ್ ಜಗದೀಶ್ ನರಕಕ್ಕೆ ಶಿಫ್ಟ್ ಆಗಿದ್ದಾರೆ. ಕ್ಯಾಪ್ಟನ್ ಹಂಸ ನಿರ್ಧಾರದಿಂದಲೇ ಜಗದೀಶ್ ನರಕವಾಸಿಯಾಗಿದ್ದಾರೆ. ಕ್ಯಾಪ್ಟನ್ ಹಂಸ ಮೇಲೆ ಜಗದೀಶ್ ರಿವೆಂಜ್ ತೀರಿಸಿಕೊಳ್ತಿದ್ದಾರೆ. ಕ್ಯಾಪ್ಟನ್ ಜೊತೆ ಬೇಕಂತಲೇ ಕಿರಿಕ್ ತೆಗೆದಂತೆ ಕಾಣ್ತಿದೆ. ಹಂಸ ಅವರೇ, ನನಗೆ ತಲೆನೋವು, ಮಾತ್ರೆ ಬೇಕು ಅಂತ ಜಗದೀಶ್ ಕೇಳಿದ್ರು. ನೀವು ಕ್ಯಾಮರಾ ಮುಂದೆ ಬಿಗ್ ಬಾಸ್ನ ಕೇಳಿ ಎಂದಿದ್ದಾರೆ. ನೀವು ಯಾಕೆ ಕ್ಯಾಪ್ಟನ್ ಆಗಿದ್ದೀರಾ, ಆಗಲ್ಲ ಅಂತ ಬರೆದುಕೊಟ್ಟು ಹೋಗಿ ಎಂದು ಹಂಸಗೆ ಜಗದೀಶ್ ಹೇಳಿದ್ದಾರೆ. ಜಗದೀಶ್ ಮಾತಿಗೆ ಹಂಸ ಕೂಡ ರಾಂಗ್ ಆಗಿದ್ದಾರೆ. ಕೊಡೋಕೆ ಆಗಲ್ಲ, ಏನ್ ಮಾಡ್ತೀರಾ ಎಂದ ಹಂಸಗೆ, ನೀನೇನು ಡಾನ್ ಅಲ್ಲ, ಡಾನ್ಗಳನ್ನ ನಾನು ತುಂಬಾ ನೋಡಿದ್ದೇನೆ ಎಂದು ಜಗದೀಶ್ ಜಗಳ ಶುರು ಮಾಡಿದ್ರು. ನೀವು ಕೂಡ ಡಾನ್ ಅಲ್ಲ ಎಂದು ಹಂಸ ಜೋರು ಮಾಡಿದ್ದಾರೆ. ನಾವು ಇಲ್ಲಿ ಇರೋದನ್ನು ನಿಭಾಯಿಸಲು ಇರುವುದು, ನೀವು ಹೇಳಿದ್ದನ್ನು ತರಿಸಿಕೊಡಲು ಆಗಲ್ಲ ಎಂದು ಜಗದೀಶ್ಗೆ ಹಂಸ ಹೇಳಿದ್ದಾರೆ. ಇದಕ್ಕೆ ಮತ್ತೆ ಜೋರಾಗಿ ಮಾತಾಡಿ ಜಗದೀಶ್, ನಿಮಗೆ ಆ ಕೆಪಾಸಿಟಿ ಇಲ್ಲ ಅಂದ್ರೆ ಬಿಗ್ ಬಾಸ್ಗೆ ಬರೆದುಕೊಟ್ಟು ಹೊರಗೆ ಹೋಗಿ ಎಂದು ಹೇಳಿದ್ದಾರೆ. ಜಗದೀಶ್ ಮಾತಿಂದ ಕೋಪಗೊಂಡ ಹಂಸ, ನೀನ್ ಯಾವನೋ ಹೇಳೋಕೆ ಅಂತ ಏಕವಚನದಲ್ಲೇ ಲಾಯರ್ ಜಗದೀಶ್ಗೆ ಬೈದಿದ್ದಾರೆ. ಜಗದೀಶ್ ಮಾತಿಗೆ ಸಿಟ್ಟಾದ ಹಂಸ ಜೋರಾಗಿ ಗುಡುಗಿದ್ದಾರೆ. ಬಿಗ್ ಬಾಸ್ ಮನೆ ದಗದಗ ಹೊತ್ತಿ ಉರಿದಿದೆ. ಇದೀಗ ಬಿಗ್ ಬಾಸ್ ನರಕವಾಸಿಗಳಿಗೆ ಸ್ಪೆಷಲ್ ಟಾಸ್ಕ್ ನೀಡಿದ್ದಾರೆ. ಬಾಲ್ ಟಾಸ್ಕ್ ಒಂದು ನೀಡಿದ್ದಾರೆ. ಒಂದು ವೇಳೆ ನರಕವಾಸಿಗಳು ಈ ಟಾಸ್ಕ್ ಗೆದ್ದರೆ ಇನ್ನು ಮುಂದೆ ಸ್ವರ್ಗ ನಿವಾಸಿಗಳು ದಿನಕ್ಕೆ 3 ಬಾರಿ ನರಕವಾಸಿಗಳಿಗೆ ಅಡುಗೆ ತಯಾರಿ ಮಾಡಿಕೊಡಬೇಕು. ಅತಿ ಕಡಿಮೆ ಸಮಯದಲ್ಲಿ ಚೆಂಡನ್ನು ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ ಗೆಲ್ಲುತ್ತದೆ. ಇನ್ನು ಈ ಟಾಸ್ಕ್ನಲ್ಲಿ ಸ್ವರ್ಗ ನಿವಾಸಿಗಳು 24 ನಿಮಿಷ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನರಕವಾಸಿಗಳ ಬಗ್ಗೆ ಮಾಹಿತಿ ರಿವೀಲ್ ಆಗಿಲ್ಲ. ಸ್ವರ್ಗವಾಸಿಗಳಿಂದ ಉಗ್ರಂ ಮಂಜು ಅವರು ಟಾಸ್ಕ್ ನಿಭಾಯಿಸಿದರು. ನರಕವಾಸಿಗಳು ಊಟಕ್ಕಾಗಿ ಭಾರಿ ಪರದಾಡುವಂತಾಗಿದೆ. ಹೀಗಾಗಿ ಈ ಟಾಸ್ಕ್ ಅನ್ನು ಅತ್ಯಂತ ನಾಜೂಕಾಗಿ ನಿಭಾಯಿಸುತ್ತಿದ್ದಾರೆ. ನೆಟ್ಟಿಗರು ಕೂಡ ಕಾಮೆಂಟ್ನಲ್ಲಿ ನರಕವಾಸಿಗಳಿಗೆ ವಿನ್ ಆಗಬೇಕು ಎಂದು ವಿಶ್ ಮಾಡುತ್ತಿದ್ದಾರೆ. ಹೀಗೆ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.